ಹಾಯ್ ಎಲ್ಲರಿಗೂ ನಮಸ್ತೆ. ಕಾವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಸ್ಸಾರು ಮಾಡೋಣ ಅಂತಂದೇಳಿ ನಮ್ಮ ಮನೇಲಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬಸ್ಸಾರು ಯಾವುದ್ರಲ್ಲಿ ಮಾಡ್ತಾ ಇದ್ದೀನಪ್ಪ ಅಂದರೆ, ನಾನು ಹೂಕೋಸು ಮತ್ತು ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಬಸ್ಸಾರು ಮಾಡೋಣ ಅಂತಂದು ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬಸ್ಸಾರನ್ನ ಮಾಡೋಕ್ಕೆ ಹೂಕೋಸನ್ನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಸೊಪ್ಪನ್ನು ಸಹ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಬೇಯಿಸ್ಬೋದು. ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸೋಣ ಅಂತಂದೇಳಿ ಏನು ಮಾಡಿದೆ, ಕುಕ್ಕರಲ್ಲಿ ಬೇಯಿಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ ಹೆಚ್ಚಿರುವಂಥ ಹೂಕೋಸು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಈ ಮೂರನ್ನು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ನೀರು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೀವು ಬಸ್ಸಾರು ಮಾಡ್ತೀರಲ್ವ. ಕೆಲವರು ತರಕಾರಿಯನ್ನು ಯೂಸ್ ಮಾಡ್ತಾರೆ, ಕೆಲವರು ಸೊಪ್ಪು ಎಲ್ಲ ಸೊಪ್ಪಿಂದೂ ಸಹ ಬಸ್ಸಾರು ಮಾಡ್ತಾರೆ. ನಾನಿಲ್ಲಿ ಒಂದು ಸ್ವಲ್ಪ ಕೋಸು ಸೇರಿಸ್ಕೊಂಡು ಕೋಸು ಮತ್ತು ಸೊಪ್ಪು ಸೇರಿಸಿ ಏನು ಮಾಡ್ತಾಯಿದ್ದೀನಿ, ಬಸ್ಸಾರು ಮಾಡೋಣ ಅಂತಂದೇಳಿ ಟ್ರೈ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದೆ, ಭಾಳ ಚೆನ್ನಾಗಾಗಿತ್ತು ಟೇಸ್ಟು ಬಸ್ಸಾರಿಂದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಅದರಲ್ಲಿ ಸೊಪ್ಪಿಗೆ ಒಂದು ಸ್ವಲ್ಪ ಎಲ್ಲ ಉಪ್ಪು ಹಿಡೀಲಿ ಅಂತಂದೇಳಿ ನಾನು ಒಂದು ಸ್ಪೂನ್ ಅಷ್ಟು ಏನು ಮಾಡಿದೆ ಉಪ್ಪು ಹಾಕಿದೆ. ಉಪ್ಪು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸಾದ ನಂತರ ಏನು ಮಾಡಿದೆ, ವಿಷಲ್ ಹಾಕ್ತಾಯಿದ್ದೀನಿ, ಕುಕ್ಕರ್ ಮುಚ್ತಾ ಇದ್ದೀನಿ. ಇದು ಒಂದು ವಿಷಲ್ ಬಂದರೆ ಸಾಕು. ಮತ್ತು ನಾವು 2 ವಿಷಲ್ ಆಗಿಬಿಟ್ರೆ ಮತ್ತು ಸೊಪ್ಪು ಏನಾಗ್ಬಿಡುತ್ತೆ, ಫುಲ್ಲು ಬೆಂದೋಗ್ಬಿಡುತ್ತೆ. ಆಮೇಲೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಫ್ರೈ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ. ಇಲ್ಲಿ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸಹ ಈರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಂಡೆ. ಆಮೇಲೆ 1-2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆಯನ್ನು ಸಹ ಏನು ಮಾಡಿದೆ, ಸೇರಿಸ್ಕೊತಾ ಇದ್ದೀನಿ. ಅದು ಚೆಂದ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಟೊಮೊಟೊನೂ ಹಾಕ್ತೀನಿ ನಾನು. ಕೆಲವರು ಹುಣ್ಸೆಹಣ್ಣು ಹಾಕ್ತಾರೆ, ಹುಣ್ಸೆಹಣ್ಣು ಬದಲು ನಾನು ಇಲ್ಲಿ ಟೊಮೊಟೊ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಫ್ರೈ ಮಾಡಿರುವಂಥ ಎಲ್ಲ ಮಿಶ್ರಣವನ್ನು ಈ ಜಾರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿನಿ, ಕಾಯಿ ಹಾಕಿದ್ದೀನಿ, ಟೊಮೊಟೊನೂ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಬೇಯಿಸಿರುವಂತಹ ಸೊಪ್ಪು ಇದನ್ನು ಸಹ 1 ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ. ಆಮೇಲೆ ನಾನು ಅದೆಲ್ಲ ಮಿಕ್ಸಿ ಮಾಡಿಕೊಂಡೆ. ಆಮೇಲೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಸಕ್ಕಿಟ್ಟು ಜೀರಿಗೆ ಮತ್ತು ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನೂ ಸಹ ಫ್ರೈ ಮಾಡ್ತಾಯಿದ್ದೀನಿ ಚೆಂದ. ಬಸ್ಸಾರು ನಾವು ಎಷ್ಟು ಚೆನ್ನಾಗಿ ಬಸ್ಸಾರನ್ನ ತುಂಬ ಚೆನ್ನಾಗಿ ಮಾಡ್ಬೋದು. ಯಾಕಂದರೆ ಎಲ್ಲ ಫ್ರೈ ಮಾಡಿ ಆದಮೇಲೆ ರುಬ್ಬಿರೋ ಅಂತ ಮಿಶ್ರಣ ಹಾಕಿದ್ದೆ. ನಾನಿಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ. ಯಾಕಪ್ಪ ಅಂದರೆ ನಾನು ಖಾರದ ಪುಡಿ ಕಡಿಮೆನೇ ಯೂಸ್ ಮಾಡೋದು. ಖಾರ ಅಂತಂದರೆ ಆರೋ ತಿನ್ನಲ್ಲ, ಪಾಪು ಸಣ್ಣವನಲ್ಲ ಅವನು. ಅದಕ್ಕೋಸ್ಕರ ಖಾರದ ಪುಡಿ ನಾನೊಂದು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ. ಆಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಡ್ರಿ. ಕೆಲವ್ರು